ನಾಡು ನುಡಿಗಳಲ್ಲಿ ಇಲ್ಲಿ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ, ಬೆಲೆ ಏರಿಕೆಯಿಂದ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಅದನ್ನ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ಈ ನಮ್ಮ ಆರಿಸಿ ಕಳಿಸಿದ್ರೆ ಇವ್ರು ಮಾಡೋ ಗಲೀಜು ಕೆಲಸವನ್ನ ಕಸಿವಿಸಿಗಳನ್ನ ಇದರಲ್ಲಿ ಸದನದಲ್ಲಿ ಚರ್ಚೆ ಮಾಡೋದಲ್ದೇನೆ ಅದಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಅವ್ರು ತೋರಿಸ್ತೀನಿ, ನಾನು ಇವರು ತೋರಿಸ್ತೀನಿ ಅಂತ ನಿಂತಿದಾರಲ್ಲ, ಇಂಥವ್ರನ್ನ ಆಯ್ಕೆ ಮಾಡಿದೀವಲ್ಲ, ನಮ್ಮದು ತಪ್ಪಿದೆ. ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಗೊತ್ತಾದ ನಂತರನು ಅವ್ರನ್ನ ಒದ್ದು ಒಳಗಾಕೋದು ಬಿಟ್ಕೊಂಡು ವಿಜೃಂಭಣೆ ಮಾಡ್ತಾ ಕೂತಿದಾರಲ್ಲ, ಅಂತವ್ರನ್ನ ಆರಿಸಿ ಕಳಿಸಿದ್ವಲ್ಲ, ಅದು ನಮ್ಮ ತಪ್ಪಿದೆ. ಇವರಿಗೆ ನಾಚಿಕೆ ಆಗ್ಬೇಕು. ಸದನದಲ್ಲಿ ಟಿವಿ ಬ್ಲೂ ಫಿಲ್ಮ್ ನೋಡಿದಾಯ್ತು, ಸದನದಲ್ಲಿ ಈಗ ಹನಿ ಟ್ರ್ಯಾಪ್ ಮಾತಾಡ್ತಾ ಇದ್ದಾರೆ. ತಂದೆ ಹೆಸರಿನಲ್ಲೋ ತಾತನ ಹೆಸರಿನಲ್ಲೋ ಇನ್ನೊಬ್ಬರ ಹೆಸರಿನಲ್ಲೋ ಬಂದು ಅಧಿಕಾರ ಕೂತ್ಕೊಳ್ತಾರೆ, ನಮ್ಮನ್ನು ಈ ರೀತಿ ಆಮೇಲೆ ಪ್ರಾಣ ಹಿಂಸೆ ಮಾಡ್ತಾರೆ. ಕರ್ನಾಟಕ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಈಗಾಗಲೇ ಭಾಳಷ್ಟು ಸದ್ದು ಮಾಡಿರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಹೋರಾಟಗಾರರಿದ್ದಾರೆ. ಸರ್, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹನಿ ಟ್ರ್ಯಾಪ್ ವಿಚಾರನೂ ಕೂಡ ಬಂದು ವಿಚಾರವನ್ನು ಮಾತಾಡೋಂಥ ಸಂದರ್ಭದಲ್ಲಿ ಸಾರಾ ಗೋವಿಂದ್ ಅವರು ಮಾತಾಡ್ತಾ ಇದ್ರು. ಎಷ್ಟೊಂದು ಅಸಹ್ಯವಾಗಿ ಇವತ್ತಿನ ರಾಜಕಾರಣ ಇದೆ ಅಂತೇಳಿ ಅವರು ಭಾಳಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಾವು ಏನನ್ನು ಹೇಳಕ್ಕೆ ಬಯಸ್ತೀರಿ? ಸರ್, ಈಗ ಸದನದಲ್ಲಿ ಬಂದ್ರ ಮೇಲೆ ಅದೇ ಕಡೆ ಪತ್ರಿಕಾಗೋಷ್ಠಿಯಲ್ಲಿ ಬರೋದೇನು ದೊಡ್ಡ ವಿಷಯ ಅಲ್ಲ. ಸದನದಲ್ಲಿ ಈ ವಿಷಯನ ಚರ್ಚೆ ಮಾಡ್ತಾರೆ ಅಂತ ಹೇಳಿದರೆ ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ರಾಜಕಾರಣ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಮಗೆ ಬೇಸರ ಆಗ್ತಾಯಿದೆ. ನಾಡು ನುಡಿಗಳಲ್ಲಿ ಇಲ್ಲಿ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ, ಬೆಲೆ ಏರಿಕೆಯಿಂದ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಅದನ್ನು ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ಈ ನಮ್ಮ ಆರಿಸಿ ಕಳಿಸಿದರೆ ಇವರು ಮಾಡೋ ಗಲೀಜು ಕೆಲಸವನ್ನು ಕಸಿವಿಸಿಗಳನ್ನು ಇದರಲ್ಲಿ ಸದನದಲ್ಲಿ ಚರ್ಚೆ ಮಾಡೋದಲ್ದೇ ಅದಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಅವ್ರಿಗೆ ತೋರಿಸ್ತೀನಿ, ನಾನು ಇವ್ರಿಗೆ ತೋರಿಸ್ತೀನಿ ಅಂತ ನಿಂತಿದ್ದಾರಲ್ಲ, ಇಂಥವ್ರನ್ನ ಆಯ್ಕೆ ಮಾಡಿದೀವಲ್ಲ, ನಮ್ಮದು ತಪ್ಪಿದೆ. ಜನರದ್ದು ನಮ್ಮದು ತಪ್ಪಿದೆ. ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಗೊತ್ತಾದ ನಂತರನೂ ಅವರನ್ನು ಒದ್ದು ಒಳಗಾಕೋದು ಬಿಟ್ಕೊಂಡು ವಿಜೃಂಭಣೆ ಮಾಡ್ತಾ ಕೂತಿದ್ದಾರಲ್ಲ, ಅಂಥವ್ರನ್ನ ಆರಿಸಿ ಕಳಿಸಿದ್ದೀವಲ್ಲ, ಅದು ನಮ್ಮ ತಪ್ಪಿದೆ. ಹನಿ ಟ್ರ್ಯಾಪಿಗೆ ಒಳಗಾಗೋಂಥವ್ರನ್ನ ತಮ್ಮ ಒಂದು ಇದನ್ನು ತಡ್ಕೊಳಕ್ಕಾಗ್ದೇ ಇಂಥ ಕಸಿವಿಸಿಗೆ ಒಳಗಾಗ್ತಾರಲ್ಲ, ಅಂಥವ್ರನ್ನ ಆರಿಸಿ ಕಳಿಸಿದ್ದೀವಲ್ಲ, ಅದು ನಮ್ಮ ತಪ್ಪಿದೆ. ಇಲ್ಲಿ ಟೋಟಲಿ ನೋಡ್ಬೇಕಂತೇಳಿದರೆ ಸಾರ್ವಜನಿಕ ಮತ್ತು ಮತದಾರನ ತಪ್ಪಿದೆ. ಇವರಿಂದ ನಾವೇನೋ ದೇಶ ಉದ್ಧಾರ ಆಗ್ತದೆ, ನಾಡು ಉದ್ಧಾರ ಆಗ್ತದೆ, ನಮ್ಮ ಒಂದು ಮಹಿಳೆಯರಿಗೆ ಒಂದು ಅಭಿವೃದ್ಧಿ ಆಗ್ತದೆ, ತುಳಿತಕ್ಕೊಳಗಾದ ಸಮಾಜ ಒಂದು ಅಭಿವೃದ್ಧಿಗೆ ಆಗ್ತದೆ, ಹಿಂದುಳಿದ ವರ್ಗ ಮೇಲ್ಪಂಕ್ತಿಗೆ ಬರ್ತದೆ ಅಂತೇಳ್ಬಿಟ್ಟು ನಾವು ನೋಡಿಕೊಂಡಿದ್ರೆ ಇವರು ನಾಚಿಕೆ ಆಗಬೇಕು. ಸದನದಲ್ಲಿ ಇವರಿಗೆ ನಾಚಿಕೆ ಆಗಬೇಕು. ಸದನದಲ್ಲಿ ಟಿವಿ ಬ್ಲೂ ಫಿಲ್ಮ್ ನೋಡಿದ್ದಾಯಿತು, ಸದನದಲ್ಲಿ ಈಗ ಹನಿ ಟ್ರ್ಯಾಪ್ದು ಮಾತಾಡ್ತಾ ಇದ್ದಾರೆ. ಅಲ್ರಿ, ಸರ್ಕಾರ ಎಲ್ಲದೂ ನಿಮ್ಮ ಕೈಲೇ ಇದೆ. ತಾಳನು ನಿಮ್ಮ ಕೈಲಿದೆ, ತಂಬೂರಿನ ನಿಮ್ಮ ಕೈಲಿದೆ, ಸ್ಟೇಡಿಯಮ್ಮು ನಿಮ್ಮ ಕೈಲಿದೆ, ಕುಣಿಯಂಥ ಸ್ಟೇಜು ನಿಮ್ಮ ಕೈಲಿದೆ. ಹೋಗಿ ಅಂಥವ್ರನ್ನ ಒದ್ದು ಒಳಗೆ ಹಾಕೋದು ಬಿಟ್ಕೊಂಡು ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಿರೋದಲ್ಲ ಸದನದಲ್ಲಿ, ನಾಚಿಕೆ ಆಗಲ್ವಾ? ಭಾರತದ ಒಂದು ಸಂವಿಧಾನದಲ್ಲಿ ಶಾಸಕಾಂಗ ಭಾಳ ಶ್ರೇಷ್ಠವಾದಂಥ ಒಂದು ಅಂಗ. ಇವತ್ತು ಶಾಸಕರು ಇವತ್ತು ಮಾಡ್ತಾ ಇರ್ತಕ್ಕಂಥ ಹನಿ ಟ್ರ್ಯಾಪ್ ಒಂದು ಫ್ಯಾಕ್ಟ್ರಿ ಅಂತ ಎಲ್ಲ ಚರ್ಚೆ ಆಗ್ತದೆ ಒಂದು ಶಾಸನ ಸಭೆಯಲ್ಲಿ. ಯಾವ ರೀತಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ರಾಜ್ಯ ಜನತೆಗೆ ಅಂತ? ಸರ್ ನೋಡಿ, ಅವರ ಮೆಸೇಜನ್ನು ಈ ಹನಿ ಟ್ರ್ಯಾಪ್ ವಿಷಯ ಬಿಟ್ಬಿಡಿ. ನಿನ್ನೆ ಯಾರೋ ಒಬ್ಬ ಸೀನಿಯರ್ ಶಾಸಕ ಅಥವಾ ಸಚಿವನೋ ನನಗೆ ಗೊತ್ತಿಲ್ಲ, ಯಾಕಂದರೆ ಅವ್ರ ಬಗ್ಗೆ ನಮಗೆ ಈಗ ಇದೇ ಗೊತ್ತಿಲ್ಲ, ಅವರಲ್ಲ ಮತ್ತೊಬ್ಬರು, ಒಬ್ಬ ಹೊಸತಾಗಿ ಆಯ್ಕೆ ಆದಂಥ ಶಾಸಕನ ಲೇ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಶಿವಲಿಂಗೇಗೌಡರು ಏನು ಅದೇ ಹೆಸರು ಬೇಡ, ನಾನು ಅದನ್ನು ಜನ ಅರ್ಥ ಮಾಡ್ಕೊಳ್ಳಿ. ಶಿವಲಿಂಗೇಗೌಡರು ಸದನ ನಡೆಸುವಂಥ ಒಂದು ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳಿತಂಥವ್ರು, ಯಾರು ಇಲ್ದಿದ್ದಾಗ ಮೊನ್ನೆ ಕೂತ್ಕೊಂಡಿದ್ದು ಗೊತ್ತಿರಬೇಕು ನಿಮಗೆ. ಅಂಥ ಒಬ್ಬ ವ್ಯಕ್ತಿ ಒಬ್ಬ ಶಾಸಕನ್ನ ಕೂತ್ಕೊಳ್ಳೋ ಅಂತೇಳ್ಬಿಟ್ಟು ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವರ ಹಿರಿಮೆ ಅದರಲ್ಲೇ ತೋರಿಸ್ತಾ ಇದೆ. ಅಂದರೆ ಇನ್ನು ಹನಿ ಟ್ರ್ಯಾಪದ್ದು ಬಿಡಿ, ಅದಾಯಿತು. ಅದಾದ ನಂತರ ಒಬ್ಬ ಶಾಸಕನ ಪುತ್ರ ಮತ್ತು ಇವರೆಲ್ಲ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ನನಗೆ ರಕ್ಷಣೆ ಬೇಕು ಅನ್ನೋದು ಯಾವುದಾದ್ರೆ ಇವ್ರನ್ನ ಆರಿಸಿ ಕಳಿಸಿ ಸರ್ಕಾರದ ತೆರಿಗೆ ಹಣದಲ್ಲಿ ಇವರಿಗೆ ಸಂಬಳ ಕೊಡುವಂಥದ್ದು ನಮ್ಮವ್ರ ಕತೆ ಅಂತ ಆಗಬೇಕು. ಅಂದರೆ ಬೇಲಿಯೇ ಎದ್ದು ಹೊಲ ಮೇಯುವಂಥ ಸಂದರ್ಭದಲ್ಲಿ ಹೊಲವನ್ನು ಕಾಯುವರು ಇನ್ಯಾರಯ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರಿಗೆ ಸೇಮ್ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ದವ್ರು ಇನ್ನು ಅವರಿಗೆ ರಕ್ಷಣೆ, ಅವ್ರನ್ನ ಆ ಶಾಸಕರು ಸಂಸದರಿಗೆ ಅವ್ರವ್ರ ರಕ್ಷಣೆ ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ, ಅವ್ರದ್ದು ಇದನ್ನು ಹತೋಟಿಯಲ್ಲಿ ಇಟ್ಕೊಳಕ್ಕಾಗಲ್ಲ. ಅಂದರೆ ಇನ್ನು ನಮ್ಮನ್ನೆಂತ ರಕ್ಷಣೆ ಮಾಡ್ತಾರೆ ಅವರು? ನಾವು ಯಾಕೆ ಅವರಿಗೆ ಗೌರವವನ್ನು ಕೊಡಬೇಕು? ಸಂವಿಧಾನ ಏನು ಬಾಬಾ ಸಾಹೇಬ್ರವರ ಸಂವಿಧಾನದ ಒಂದು ಅವರ ಚಿಂತನೆಯನ್ನು ಮಣ್ಣು ಪಾಲು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅಲ್ಲದೆ ಪ್ರಜಾಪ್ರಭುತ್ವ ಅನ್ನೋದು ಸರ್ವನಾಶ ಆಗುವಂತ ಹೋಗ್ತಾ ಇದೆ. ಒಬ್ಬ ಶಾಸಕನಿಗೆ ಶಾಸಕನ ಮೌಲ್ಯತೆ ಏನು ಅನ್ನೋದೇ ಗೊತ್ತಿಲ್ಲ, ಒಬ್ಬ ಸಂಸದನಿಗೆ ಸಂಸದೀಯ ಮೌಲ್ಯ
ಸಂವೇದನಶೀಲತೆ ಗೊತ್ತಿಲ್ಲ. ತಂದೆ ಹೆಸರಿನಲ್ಲೋ ತಾತನ ಹೆಸರಿನಲ್ಲೋ ಇನ್ನೊಬ್ಬರ ಹೆಸರಿನಲ್ಲೋ ಬಂದು ಅಧಿಕಾರಕ್ಕೆ ಕೂತ್ಕೊಳ್ತಾರೆ, ನಮ್ಮನ್ನು ಈ ರೀತಿ ಆಮೇಲೆ ಪ್ರಾಣ ಹಿಂಸೆ ಮಾಡ್ತಾರೆ. ಅವ್ರು ಮಾಡ್ಕೊಳ್ಳೋಂಥದ್ದಕ್ಕೆ ಅದ್ರ ತನಿಖೆ, ಆ ತನಿಖೆ, ಈ ತನಿಖೆ, ಇನ್ನೊಂದು ತನಿಖೆ, ಮತ್ತೊಂದು ತನಿಖೆ, ಹನಿ ಟ್ರ್ಯಾಪ್ ತನಿಖೆ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ತೆರಿಗೆ ಹಣನ ಇದು ಮಾಡಿಬಿಟ್ಟು ಇವತ್ತು ನಮ್ಮ ಪ್ರತಿಯೊಂದು ವಸ್ತುಗೂ ಬೇಡಿಕೆ ರೇಟ್ ಜಾಸ್ತಿ ಆಗಿದೆ. ಹಾಕುವ ಡೀಸೆಲಿಂದ ಹಿಡಿದು ಹಾಕುವ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಇವರ ಕರ್ಮಕಾಂಡ. ಇವರನ್ನು ನಾವು ನಿಲ್ಲಿಸಿದ್ದೇನಕ್ಕೆ ಅಂತ ಹೇಳಿದರೆ, ನಮಗೆ ರಕ್ಷಕರಾಗರೋ, ನಮ್ಮನ್ನು ಭಕ್ಷಕರಾಗಬೇಡಿ, ನಮಗೆ ರಕ್ಷಕರಾಗಿ ನಮ್ಮ ಕಾಪಾಡಿ, ನಮ್ಮ ನಾಡನ್ನು ಕಾಪಾಡಿ, ನಮ್ಮ ನಾಡಿಗೆ ಸಮೃದ್ಧ ಒಂದು ಏಳಿಗೆಯನ್ನು ಮಾಡಿ ಎಲ್ಲರನ್ನೂ ಸಮಾನವಾಗಿ ನೋಡಿ ಅಂತ ಹೇಳಿದರೆ ನಮ್ಮನ್ನು ಭಕ್ಷಣೆ ಮಾಡುವಂಥ ಕೆಲಸಕ್ಕೆ ಇತ್ತೀಚಿನ ಒಂದು ಬೆಳವಣಿಗೆ ನೋಡಿದರೆ ಅಸಹ್ಯ ಅನ್ನಿಸ್ತಾ ಇದೆ. ಆ ವಿಧಾನಸೌಧಕ್ಕೆ ಅದರದ್ದೇ ಆದಂಥ ಪಾವಿತ್ರತೆ ಇತ್ತು. ಆ ಪಾವಿತ್ರತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಸೇಮ್ ಅಂದರೆ ಸೇಮ್ ಬೇಸರ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಟ್ಟಾರೆ ರಾಜ್ಯದ ಜನರು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಭಾಳಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಲ್ರಿಗೂ ಕೂಡ ಶಾಸಕರನ್ನು ಯಾವ ರೀತಿಯಾಗಿ ಅವರನ್ನು ನಾವು ನಮ್ಮ ನಾಯಕರು ಅಂತೇಳಿ ಒಪ್ಕೋಬೇಕು ಅನ್ನೋದೇ ಪ್ರತಿಯೊಬ್ಬರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಚೇತನ್ ಜೊತೆ ಚನ್ನಕೇಶವ್, ಜನತಾ ಮೀಡಿಯಾ, ಬೆಂಗಳೂರು.